ಮಂಗಳವಾಗಲಿ ಮೇಲೆ ಕೇಳ ಈ ಗಂಧರ್ವರಾಜನೇ ಬ್ರಹ್ಮ ಮಾನಸ ಪುತ್ರನಾದ ನಾರದರೇ ಗಯ ಮಹಾರಾಜನೇ ಇದೇನು ಆಶ್ಚರ್ಯ ಮಾಯವಾದ ಸಂಗತಿ ಅದೇನು ರಾಜ ಗಗನ ಜೋಳಾತು ವೇಗನ ಓಡುವನು ಗಯ ಮಹಾರಾಜನೇ ಜೋಳನಾದ ಪುಷ್ಪಗಯ ಮಾನವನ್ನೇರಿ ದೇಶ ಸಂಚಾರ ಮಾಡುತ್ತಾ ಬರುವ ಕಾಲದಲ್ಲೇ ರಾಮನಾಯನ ಬೆನ್ನಕ್ಕೆ ಬಂದಂತೆ ಕಾಣುತ್ತದೆ ಆಹೋ ಮನಭಂಗವ ಗಯ ಮಹಾರಾಜನೇ ಅವನು ಕಾರಣಕ್ಕಾಗಿ ಎನ್ನ ಬೆನ್ನಕ್ಕೆ ಬರವನು ಏನದ ತಿಳಿಯದು ಬ್ರಹ್ಮಪುತ್ರ ವಿಧಾನ ವಿಚಿತ್ರ ಆಗೋ ಗಯ ಮಹಾರಾಜನೇ ಸ್ವಾಮಿನಾರದರೆ ಹೇಳುವೆನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳ್ತಾನೆ
ತಿಳಿಸುವೆ ಬಹರದಲ್ಲಿ ನಾನು ತಿಳಿಸುವೆ ಬಹರದಲ್ಲಿ ನಾನು ತಿಳಿಸುವೆ ಬಹರದಲ್ಲಿ ಗಂಧರ್ವರೊಡೆಯನಾದ ಗಯ ಮಹಾರಾಜನೇ ಸ್ವಾಮಿ ನಾರದರೇ ಸಹಿಸಿಕ ನಿನ್ನ ತಾಪಂ ಈ ಕ್ಷಣ ಹಾಗೂ ಗಂಧರ್ವ ನಾಯಕನೇ ಸ್ವಾಮಿ ನಾರದರೇ ನಿನಗೇಗೆ ಗೊತ್ತಾಗಬೇಕು ಪಾಪ ವಿಷಯ ಹ ನೀನು ಆಕಾಶದಲ್ಲಿ ಪುಷ್ಪಕ ವಿಮಾನವು ಹೇರಿ ಹೋಗುತ್ತಿರುವ ಕಾಲದಲ್ಲಿ ಹ ನೀನು ಬಾಯಿಯಲ್ಲಿ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದಾಗ ಹ ಕೆಳಗೆ ಸಮುದ್ರದಲ್ಲಿ ಹಾಗೆ ಬಿಡುತ್ತಿರುವ ಶ್ರೀಕೃಷ್ಣನ ಕೈಯಲ್ಲಿ ನೀನು ಉಗುಳಿದಂತಹ ತಾಂಬೂಲವು ಬಿದ್ದ ಕಾರಣ ಆ ಶ್ರೀಕೃಷ್ಣನು ಕೋಪಿತನಾಗಿ ನಿನ್ನ ಸಿರ ಅರೆಗಡಿದು ತೆಗೆದುಕೊಂಡು ಬಾ ಎಂದು ತನ್ನ ಬಲ ಕರಧೋಳ್ ವಿಕ್ರಮನಾಗಿ ಮೆರೆಯುವ ಸುದರ್ಶನ ಚಕ್ರವನ್ನು ಕಳೆಸಿರುವನು ಗಂಧರ್ವನೇ ನೀದೇ ಇದರ ವರ್ತನೆ ಅಯ್ಯೋ ಶಿವ ಶಿವ ಶ್ರೀಮನ್ ನಾರಾಯಣ ಏನು ಅಂತ ಮೋಸವಾಯಿತಲ್ಲೋ ಈ ಕ್ಷಣ ನಾನು ಪುಸ್ತಕ ವಿಮಾನವನ್ನೇರಿ ದೇಶ ಸಂಚಾರ ಮಾಡು ಹೋಗುತ್ತಿರುವಾಗ ಎನ್ನ ಬಾಯಲ್ಲಿ ತಾಂಬೂಲವನ್ನು ಕೆಳಗೆ ಬೀಳುವುದು ನಿಜ ತಾನೇ ಕೆಳಗೆ ಕುಳಿತುಕೊಂಡು ಅರ್ಘ್ಯವು ಬೀಳುತ್ತಾನೆಂಬುವುದು ನನಗೇನು ಗೊತ್ತು ನಾನು ನೋಡಿದ ಮಾಡಿದ ಅಪರಾಧಕ್ಕೆ ನನಗಿಂತ ಸೀತೆಯನ್ನಿರಿಸಬಹುದ ಸ್ವಾಮಿ ನಾರದರೇ ಇದು ಅನ್ಯಾಯವಾದ ಸಂಗತಿ ಈಗ ನಾನೇನು ಮಾಡಲಿ ಈ ಕಷ್ಟದಿಂದ ಹೇಗೆ ಪಾರಾಗಲಿ ನೀವೇ ಮುಂದಿನ ಮಾರ್ಗವನ್ನು ತಿಳಿಸಿದ ನಾರದರೇ ಇದು ಅಲ್ಲದೆ ಎನ್ನ ಪ್ರಾಣವನ್ನು ಕಾಪಾಡುವುದು ನಿಮಗೆ ಚೆನ್ನಾಗಿ ಗೊತ್ತಿರುವುದು ಹೇಗಾದರೂ ಮಾಡಿ ನನಗೆ ಬದುಕಿರುವ ಶಾಪಂಜಲ್ಲಿ ಆಗರಿಸಿ ಆರಬೇಕಂತ ಇಡಲಾರದೆ ನಿಮ್ಮ ಪ್ರಭಾವದಿಂದ ಮಣಿಪುರದ ಅರಸನಾದ ಮಣಿಮಂತ ಮಹಾರಾಜನ ಪುತ್ರ ಶಾರದೆಯ ಕಂದ ಎನ್ನ ಮಾತನ್ನು ಆಲಿಸಿದರೆ ಆಗುವುದು ನಿನ್ನ ಬಾಳ್ವೆಯು ಚಂದ ಆಗೋ ಗಂಧರ್ವ ನಾಯಕನೇ ಸ್ವಾಮಿ ನಾರದರೇ ಹಾ ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರಕ್ಕೆ ನಿನ್ನ ಸಿರವಂತೂ ಬಲಿಯಾಗುವುದು ಖಚಿತವಾದ ಮಾತು. ಅಯ್ಯೋ ಶಿವ ಶಿವ ಶ್ರೀಮನ್ ನಾರಾಯಣ ನನಗೆ ಯಾಕೆ ಇಂಥ ಸೀತೆಯನ್ನು ಕೊಟ್ಟನು ನಿನ್ನ ಸಿರವು ನಿನ್ನು ಕಾಪಾಡಿಕೊಳ್ಳಬೇಕಾದ್ರೆ ಇನ್ನು ಬಹಳ ಸಮಯವಿದೆ ಅದೇನೆಂದರೆ ಅದೇನು ಸ್ವಾಮಿ ನಾರದರೇ ನಾಳೆ ಸೂರ್ಯ ಅಸ್ತಮಯವಾಗುವುದರೊಳಗಾಗಿ ನಿನ್ನ ಸಿರವು ತೆರೆದುಕೊಂಡು ಬಾ ಎಂದು ಶ್ರೀಹರಿಯು ಸುದರ್ಶನ ಚಕ್ರಕ್ಕೆ ವಚನವನ್ನಿತ್ತಿರುವನು. ನೀನು ಅಷ್ಟರೊಳಗಾಗಿ ನಿನ್ನ ಸಿರವು ಕಾಪಾಡಿಕೋ ಗಂಧರ್ವ, ಇಲ್ಲವಾದರೆ ಖಂಡಿತವಾಗಿ ಮುರಿಯುವನು ಶ್ರೀಹರಿಯು ನಿನ್ನ ಗರ್ವ. ಸ್ವಾಮಿ ನಾರದರೇ ಗಯ ಮಹಾರಾಜನೇ ಅದು ಯಾವ ಕಲ್ಪದ ಪಾಪವು ಏನು ನನಗಿಂತ ಪಾಪ ಬಂದೊದಗಿತು ಈಗ ನಾನೇನು ಮಾಡಲು ಈ ಆ ಶ್ರೀಕೃಷ್ಣ ಪರಮಾತ್ಮನ ಕೊಟ್ಟರು ಎನ್ನ ಶಿರವನ್ನು ಶಾಪವನ್ನು ನನಗೆ ಕೊಟ್ಟರು. ಅಹೋ ಸ್ವಾಮಿ ನಾರದರೇ ಗಯ ಮಹಾರಾಜನೇ ಆ ಶ್ರೀಕೃಷ್ಣ ಪರಮಾತ್ಮನ ಎಲ್ಲರವನೇ ನನಗೆ ತೋರಿಸಲು ನಾನು ಆತನಲ್ಲಿಗೆ ಹೋಗಿ ಆತನ ಪಾದ ಶರಣಾರವಿಂದಗಳಿಗೆ ಎರಿಗೆ ಎನ್ನದು ತಪ್ಪಾಯಿತು ಎಂದು ಬೇಡಿಕೊಳ್ಳುವನು ನಾರದರೆ ಗಾನವಿತ್ತ ವಿಚಾರವರೇ. ಆಗೋ ಗಯ ಮಹಾರಾಜನೇ ಸ್ವಾಮಿ ನಾರದರೆ ನೀನು ಶ್ರೀ ಕೃಷ್ಣನಲ್ಲಿಗೆ ಹೋಗಿ ನನಗೆ ಶಾಪ ವಿಮೋಚನೆ ದೂರ ಮಾಡಿದೆಂದು ಹೇಳಿಕೊಂಡರು ಅವರು ನಿನಗೆ ಕೊಟ್ಟ ಶಾಪ ವಿಮೋಚನೆ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ನೀನು ಅಲ್ಲಿಗೆ ಹೋದರೂ ನಿನ್ನ ಕೆಲಸವಾಗುವುದಿಲ್ಲ ಗಂಧರ್ವನೇ, ಉಳಿಯುವುದಿಲ್ಲ ನಿನ್ನ ಸಿರವನ್ನೇ. ಅಯ್ಯೋ ಶಿವ ಶಿವ ನನಗೆ ಕೈಯಿಂದ ಸೀತೆ ತಂದಟ್ಟಿದ ನಮ್ಮ ಆ ಪರಶಿವನ. ಅಹೋ ಸ್ವಾಮಿ ನಾರದರೆ ಗಯ ಮಹಾರಾಜನೇ ಈ ಸೀತೆಯನ್ನು ಪಾರ ಮಾಡಿದ ನಿಮಗಲ್ಲದ ಬೇರೆ ಯಾರಿಗೂ ಗೊತ್ತಿಲ್ಲ. ಹೇಗಾದರೂ ಮಾಡಿ ಎನ್ನನ್ನು ರಚಿಸ ಮುಂದುವರಿಯ ನಿಮ್ಮಿಂದಲೇ ಸಾಧ್ಯ ಈ ಕಾರ್ಯ. ಆಗೋ ಗಂಧರ್ವ ಒಡೆಯನೇ ಅಹೋ ಸ್ವಾಮಿ ನಾರದರೆ ನಿನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಒಂದೇ ದಾರಿ ಇರುವುದು. ಅದನ್ನು ನೀನು ಗೆದ್ದರೆ ನೀನು ಮತ್ತೆ ನಿಮ್ಮ ತಾಯಿಯ ಉದರದಲ್ಲಿ ಜನಸಿ ಬಂದಂತಾಗುವುದು ಗಂಧರ್ವನೇ, ತಿಳಿದೇ ಇದರ ವರ್ತನೆ. ಸ್ವಾಮಿ ನಾರದರೆ ಗಯ ಮಹಾರಾಜನೇ ಆಗ ಯಾವ ಕಾರ್ಯವನ್ನು ನಾನು ಮಾಡಬೇಕು ಎನ್ನ ಚಾಪ ವಿಮೋಚನವಾಗುವುದೆಂದರೆ ಪಾತಾಳದಲ್ಲಿರುವ ಅಥವಾ ದೇವಾನಿ ದೇವತೆಗಳೆಲ್ಲ ಅಡಿಗಿದ್ದರು ಮತ್ತು ಛತ್ರಿಯಲ್ಲಿದ್ದರು ಅವರನ್ನು ಗಾಡಿ ಬೇಡಿದರು ನಾರದರೆ ಎನ್ನ ಜೀವ ಕಾಪಾಡುವರೆ. ಆಗೋ ಗಯ ಮಹಾರಾಜನೇ ಸ್ವಾಮಿ ನಾರದರೆ ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಆದಿಯನ್ನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಗಯ ಮಹಾರಾಜನೇ ಕೇಳು, ಕೇಳುವೆನು ನಿನಗೆ ನಾನು.
ಬಲಿಗೆ ನೀನು ಹೋಗಿ ಕೇಳಲು ಬಲಿಗೆ ನೀನು ಹೋಗಿ ಕೇಳಲು ನೆರವೇರಿಸಿಕೊಳ್ಳುವಳು ನೆರವೇರಿಸಿಕೊಳ್ಳುವಳು ಕಾರ್ಯ ಹರದಿಂದಲೇ ತೆರಳು ಬೇಡ ಜಯ ಮಹಾರಾಜನ ಕೇಳು ಬೇಳುವೆನೋ ನಿನಗೆ ನಾನು ಬೇಳುವೆನೋ ನಿನಗೆ ನಾನು ಹಾಗೂ ಜಯ ಮಹಾರಾಜರೇ ಸ್ವಾಮಿ ನಾರದರೆ ಹಾಗಾದರೆ ಚೆನ್ನಾಗಿ ಕೇಳು ಏನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ ಪಂಚ ಪಾಂಡವರೆಂಬ ಧರ್ಮಜ ಭೀಮಸೇನ ಅರ್ಜುನ ನಕುಲ ಸಹದೇವರೆಂಬ ಐವರ್ಯ ಪ್ರೀತಿಯ ಸತಿಯಾದ ದೃಪದಾನಂದನೆಯನ್ನು ನೀನು ಮರೆವಕ್ಕರೆ ನಿನ್ನ ಕಾರ್ಯವನ್ನು ನೆರವೇರಿಸಿಕೊಡುವಳ ಗಂಧರ್ವನೇ ಅಲ್ಲಿಗೋಗು ನೀನು ಬೇಗನೆ ಆಹೋ ಸ್ವಾಮಿ ನಾರದರೆ ಜಯ ಮಹಾರಾಜನೇ ಪಂಚ ಪಾಂಡವರ ಭಕ್ತಿಯಾದ ದ್ರೌಪದಿಯು ಈ ಕಾರ್ಯವನ್ನು ನೆರವೇರಿಸಿಕೊಡುವುದು ಸಾಧ್ಯವಾಗಿರಬಹುದೇ ಹೌದು ರಾಜ ನನಗೆ ಕಾಲಮಾನವಾಗಿ ತೋರುತ್ತದೆ ಏಕಾಗ್ರ ಮಾಡಿ ಈ ಕಾರ್ಯವನ್ನು ನೀವು ತಪ್ಪದಗೊಳ್ಳಲು ನಾರದರೆ ದೊಡ್ಡ ಸಂಬಂಧವೇ ಆಗೋ ಜಯ ಮಹಾರಾಜನೇ ಸ್ವಾಮಿ ನಾರದರೆ ಹೇಗಾದರೂ ಮಾಡಿ ದೃಪದಾನಂದನೆಯನ್ನು ಒಪ್ಪಿಸಿಕೋ ನಿನ್ನ ಶಾಪವು ಪರಿಶುದ್ಧವಾಗಬೇಕಾದ್ರೆ ಆ ಗಂಗಾ ನದಿಯ ದಂಡೆಗೆ ಹೋಗೋಣ ನಡಿ ನಾನೊಂದು ಅಗ್ನಿಕೊಂಡವನ್ನು ರಚಿಸುವೆನು ನಾನು ದ್ರೌಪದಿಯನ್ನು ಅಲ್ಲಿಗೆ ಕರೆದುಕೊಂಡು ಬರುವ ಸಮಯದಲ್ಲಿ ನೀನು ಅಗ್ನಿಕೊಂಡದೊಳಗೆ ಆರಿಸಾಯುವಂತೆ ನಟಿಸು ಮುಂದಿನ ಕಾರ್ಯವನ್ನು ನಾನು ಮಾಡುತ್ತೇನೆ ಗಂಧರ್ವನೇ ತಿಳಿಯದೇ ಇದರ ವರ್ತನೆ ಆಹೋ ಸ್ವಾಮಿ ನಾರದರೆ ಜಯ ಮಹಾರಾಜರೇ ನೀವು ಹೇಗಾದರೂ ಮಾಡಿರಿ ಎನ್ನ ಪ್ರಾಣವನ್ನು ಉಳಿದರೆ ಈ ಕಷ್ಟದಿಂದ ಭಾರ ಮಾಡಿರಿ ಎನ್ನ ಪ್ರಾಣವನ್ನು ಉಳಿಸಲು ಭಾರನೆಂಬುದು ಬ್ರಹ್ಮನಂದರು ಮಾನವನೆಂಬ ಪಾದ ಆಗೋ ಜಯ ಮಹಾರಾಜರೇ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಸ್ವಾಮಿ ನಾರದರೆ ದೃಪದಾನಂದನಿಗೆ ಬಂದಿರುವ ಪರ್ವಣೆಯ ಕಾಲವಿದು ಆದ ಕಾರಣ ನಾನು ಹೋಗಿ ದ್ರೌಪದಿಗೆ ಈ ವಿಷಯವನ್ನು ತಿಳಿಸಿ ನಿನ್ನ ಪ್ರಾಣವನ್ನು ಕಾಪಾಡುತ್ತೇನೆ ಗಂಧರ್ವನೇ ನಾನಿನ್ನು ತೆರಳುತ್ತೇನೆ ಬೇಗನೆ ಆಹೋ ಸ್ವಾಮಿ ನಾರದರೆ ಜಯ ಮಹಾರಾಜನೇ ನೀವು ಜಾಗೃತಿಯಿಂದ ತೆರಳುವೆ ದೃಪದನಂದನೆಯನ್ನು ಉಳಿದರೆ ಎನ್ನನ್ನು ಪುಸ್ತಕದಿಂದ ಭಾರ ಮಾಡಿದ ನಾರದರೆ ಕಾಣಲಿತ್ತು ಬಂದವರನ್ನು ಯಾರೆಂದು ಕೇಳಿದರೆ ಬಾಕ್ಯದ ಸಿರಿಯೇ ಹೊಳಿರೆಯಲೈ ಮಾನವ ದೇವ ಶ್ರೀಮಸ್ತಮೌತಕದಿ ನವರತ್ನ ಪ್ರಭಕ್ಕರ ಶಾಂತ ಕುಂಭ ನಿರ್ಮಿತ ಜಡ ತ್ರಿಂಬಿತನಾಗಿ ಚಂಚತ್ ಕಾಜಡದಿಂದ ತಿಳಿಸಿ ಹಾ ಯಾವತ್ತು ವೈರಿಗಳೆಂಬ ಭಕ್ತಿಗಳೆಂಬ ಜಳಿಪಿಸುವ ಎಲ್ಲೆಯ ಸಿಂಹ ಗರ್ಜನೆಗೆ ಯಾವ ಮತ್ತೆ ಸುಳ್ಳಿರುವುದರ ಬಳಿಗೆ ಹಾ ಮಾನವ ದೇವ ಎಂಥ ಭಯಂಕರ ಮಾನವಿಕರ ಮುಂದೆ ಸದ್ವಿನಯದಿಂದ ಮಾತನಾಡಿಸುವ ಮಾನವ ನೀನಿದಾರು ನಿನ್ನ ನಾಮಾಂಕಿತ ಮೇಲು ಹಾ ತಟ ಮಾಡದೆ ನುಡಿದು ಜೀವಿಸುವುದನ್ನು ನಾಳೆ ಸರಿಗಿದ್ದ ಜನರೇ ಓಹೋ ದೇವ ನಾವುದಾರಂದ್ರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕೊಂದರೆ ತಂದೆ ತಾಯಿಯ ಕಾಟ ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡುತ್ತಾ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಹೊಳಿರೆಯಲೈ ಸಾರಥಿ ಚೆನ್ನಾಯಿಗಳು ಎಲ್ಲಗೆ ನಾಮಾಂಕಿತ ರೀತಿ ಅದೇನು ದೇವ ಬಾಪು ಬಾಪುರ ಗುಂಬತ್ತಿ ವಿಭಾಪಟಂಬರ ತುಂಬಿ ತುಂಬಿ ವಿಶ್ರಮಿಸುವ ಹಾಪಿಗರ ಸಾಧ್ಯವಿಲ್ಲ ಒಂದು ಗಂಟುಗಳೆಲ್ಲ ಬಂದು ಕಾಲ್ಮೆಂಡೆಂ ಧರಿಸಿ ಕೂಡ ಮೀಸಂಚುಡಿಗೆ ತಿಡುತ್ತ ಸಾರಥಿ ದೇವತೆ ಎನ್ನಗೆ ನಿರ್ಘೋಷಣೆಗೆ ಮಾತ್ರದವಳು
ಸಪ್ಸಿಂಹಗಳು ನಿಬ್ಬರಗಾಗಿ ನಿಲ್ಲಲಾರದೆ ಹಾ. ಒಳ್ಳೆ ನಿಟ್ಟಿಗೆ ಹೊಡೆಯುವನವ. ಹಾ ಯಾ ಸಾರಥಿ, ಭೂಪತಿ ಎಂತ ವೀರಾತಿ ವೀರ ನಮ್ ಧಾರಂತಿ ಕೇಳಬಲೆಯ? ಹೌದು ದೇವ. ಹಾಗಾದರೆ ಇತ್ತ ಬಾ, ಚಿತ್ತ ಬಿಟ್ಟು ಕೇಳು. ಅದೇನು ದೇವ? ಪುಲ್ಲಲೋಚನನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಶಾಂತಿ ಮಿತ್ರ ಕುಂತಿದೇವಿ ಗರ್ಭಾಪಿಸಿದವರು ಹಾ ಈ ಪೃಥ್ವಿಯೋಳ ಹಸ್ತಿನಾವತಿಯ ರಾಜಭೂಪ ಕುಲದೀಪನಾದ ಧರ್ಮರಾಜನ ಹರಿದ ಹಾ. ಕೆಟ್ಟ ಕಾಲ ಹಿಂದ ಕೆಡವರ ಗಂಡ ಹಾ. ಬಾಪು ಬಾಪುರ ಅಮೃತ ಬಲಾನ್ವಿತ ಮಧ್ಯ ಪಾಂಡವರನ್ನು ತಿಳಿದು ಪಡೆದ ಮಹಾತ್ಮೀಕರ ಹಾ. ಸಮರಂಗಣಿದಿ ಗನಗಜ್ಜನ ನಿತ್ಯರಾದಿ ಕಾಲಮದನ ಹಾ ಸಾರಥಿ, ಭೂಪತಿ ಪರನಾರಿಯ ವರ್ಜನ ಎಂದೆನಿಸಿ ಬಿರುದು ಪಡೆದು ಎನ್ನಯ ದಶನಾಮಾಂಕಿತವನ್ನು ಬೆತ್ತರಿಸಲು ಚಿತ್ತ ಬಿಟ್ಟು ಕೇಳು. ಅದೇನು ದೇವ? ವಿಜಯ ಶೈಲವಾಹನ ಭೀಮಸ್ಯು ಸವ್ಯಸಾಚಿ ಕಿರೀಟಿ ಗಾಂಧೀವಿ ಎಂಬ ದಶನಾಮವನ್ನು ಪಡೆದ ನಿತ್ಯರಾಧಿಪಾನಂದನ ಹಾ ಮೂರ್ಛಗತಿ ಪೂಜಿತ ಬಲ ಗರ್ಜನೆಂದೆನಿಸಿ ಸಿಂಹ ಗರ್ಜನ ಮಾಡಿ ಸರಿ ವೈರಿಗಳೆಂಬ ಹೃದಯ ತೆಲಗಿದ ಅರ್ಜುನ ಮಹಾರಾಜನಿಗೆ ಸದ್ಗೋಪತ್ತಿ ಮಾಡಿಸಾರದೆ ಓಡಿಸಿ ಜೈವರಿಗಾಗ್ತದೆ. ಸಮಸ್ಯೆ ಉಂಟಾಗಲು ದೇವ. ಅರ್ಜುನ ಮಹಾರಾಜರು ತಾವಾದರೆ ಈ ಸುಂದರವಾದ ಮಹಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಒಳ್ಳೆಯನೇ ಸಾರಥಿ, ಭೂಪತಿ ಈ ಸುಂದರದ ತರಮಾದ ಈ ಸಭಾ ಮಂಟಪಕ್ಕೆ ಬಂದ ದಿಗ್ವಿಜಯವೆಂದರೆ ಅದೇನು ದೇವ? ನನ್ನ ಸತಿಮಣಿಯಳಾದ ದ್ರೌಪದಿ ಅಂತಃಪುರಕ್ಕೆ ಹೋಗಿ ಅವಳ ಯೋಗಕ್ಷೇಮವನ್ನು ವಿಚಾರಿಸುವ ಕಾರಣ ಭಗವನವಂತ ಕಂಡಿಯ ಸಾರಥಿ ನಾನು ಬಂದ ಸಂಗತಿ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸುವ ಜಾಗೃತಿ. ದ್ರೌಪದಿ ಇವರು ಅರ್ಜುನನ ಪಾತ್ರಕ್ಕೆ ಸುಂದರವಾದ ಸೊನಾಟ ವಾಚನ ತಯಾರು ಮಾಡಿರುತ್ತಾರೆ. ದೀರ್ಘ ಸುಮಂಗಲೆಯಾಗಿ ಬಾಳಮ್ಮ ದ್ರುಪದಾನಂದನೆ. ಅಮ್ಮ ದ್ರುಪದಾನಂದನೆ, ಸ್ವಾಮಿನಾರ್ವರೇ
ಈ ನಾರದ ಸ್ವಾಮಿ ನಾರದರೆ ಮಗಳೇ ಅದೇನು ಚೆನ್ನಾಗಿ ಹೇಳು. ಬಹಳ ಸಂತೋಷವಾಯಿತು. ಹೌದೇ ಮಗಳೇ? ಸ್ವಾಮಿ ನಾರದರೆ ಮಗಳೇ, ಯಾವ ಲೋಕದಲ್ಲಿ ಏನು ವರ್ತಮಾನವಿರುವುದು ಸಂತೋಷದಿಂದ ಹೇಳಿರಿ ಸ್ವಾಮಿ, ಇದು ಜನಪ್ರೇಮಿ. ಅಮ್ಮ ಮಗಳೇ, ಸ್ವಾಮಿ ನಾರದರೆ ಈ ನಾರದ ಮುನೇಂದ್ರರು ದೇಶ ಸಂಚಾರ ಮಾಡುವುದೇ ಕೆಲಸ. ಆ ತ್ರಿಮೂರ್ತಿಗಳಲ್ಲಿ ಪಡೆದಂತಹ ಅವರ ಮುಂದೆ ಹೀಗೆ ಸಾಗಿ ಹೋಗುತ್ತಿರುವ ಕಾಲದಲ್ಲಿ ನಿನ್ನ ಮನೆಯು ನೆನಪಾಗಿತು. ಹೀಗೆ ಸಂಚಾರ ಮಾಡುತ್ತಾ ಬಂದ ನಮ್ಮ ದ್ರುಪದಾನಂದನೇ. ಸ್ವಾಮಿ ನಾರದರೆ ಮಗಳೇ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ ದ್ರುಪದಾನಂದನೇ. ದರ್ಶನ ತೋರಿದೆಯೋ ನೀವರಣ್ಯ ತೋರಿದಿ ನಿಮ್ಮ ಚರಣ ಮುನಿಯೇ ತೋರಿದಿ ನಿಮ್ಮ ಚರಣ ಮುನಿಯೇ ತೋರಿದಿ ನಿಮ್ಮ ಚರಣ ದರ್ಶನ ತೋರಿದೆಯೋ ನೀವರಣ್ಯ ತೋರಿದಿ ನಿಮ್ಮ ಚರಣ ಮುನಿಯೇ ತೋರಿದಿ ನಿಮ್ಮ ಚರಣ. ಮಗಳೇ, ಅದೇನು ಚೆನ್ನಾಗಿ ಹೇಳಮ್ಮ ದ್ರುಪದಾನಂದನೇ. ದ್ರುಪದಾನಂದನೇ, ತ್ರಿಲೋಕಗಳಲ್ಲಿ ನಡೆಯುತ್ತಿರುವ ವರ್ತಮಾನವು ನಮಗೆ ಮಾತ್ರ ಚೆನ್ನಾಗಿ ತಿಳಿದಿರುವುದು. ಹೌದು ಮಗಳೇ. ಸ್ವಾಮಿ ನಾರದರೆ ಅಮ್ಮ ಮಗಳೇ, ಯಾವ ಲೋಕದಲ್ಲಿ ಏನು ಸಮಾಚಾರ? ಈಗ ನೀವು ಯಾವ ವಿಚಾರವನ್ನು ತಿಳಿಸುವಿರಿ ಸ್ವಾಮಿ, ಭಕ್ತ ಜನ ಪ್ರೇಮಿ. ಹಾಗೂ ಪಂಚ ಪಾಂಡವರ ಸತಿಯಾದ ದ್ರುಪದಾನಂದನೇ, ಸ್ವಾಮಿ ನಾರದರೆ ನಾನು ನಿಮ್ಮಲ್ಲಿಗೆ ಬಂದ ಕಾರ್ಯವನ್ನೇ ಮರೆತು ಬಿಟ್ಟಿದ್ದೇನೆ ತಾಯಿ. ಅದೇನೆಂದರೆ, ಅದೇನು ಸ್ವಾಮಿ? ಈ ವೇಳೆಯಲ್ಲಿ ಬಂದಿರುವ ಪರವಣೆಯ ಸುದ್ದಿಯು ಗೊತ್ತಿಲ್ಲವೇ? ಸ್ವಾಮಿ
ಮಗಳೇ, ಅದೇನೆಂದರೆ ಅದು ಏನು ಸ್ವಾಮಿ? ಇಂತಹ ಪರ್ವಣೆಯ ಕಾಲದಲ್ಲಿ ನಿನ್ನ ಅರಮನೆ ಒಳಗೆ ಏನಾದರೂ ದಾನ ಧರ್ಮಗಳು ಮಹತ್ವರವಾಗಿ ದೊರೆತಾವೆಂದು ನಿನ್ನ ಅರಮನೆಗೆ ವಂದನ ಮಗಳೇ, ಬುದ್ಧಿ ಸಂಪನ್ನಳೆ. ಸ್ವಾಮಿ ನಾರದರೆ, ಅಮ್ಮ ಮಗಳೇ, ಹೇಳುವನು ಕೇಳಿರಿ. ಅದೇ ಹೇಳು. ಅದು ಯಾವ ಪರವಣಿಗೆ ಸುದ್ದಿಯೋ ಮೇಲಾಗಿ ನಮ್ಮ ಪುರೋಹಿತರು ಸಹ ನನಗೆ ತಿಳಿಸಲಿಲ್ಲ. ಈಗ ಪರವಣಿಯ ಸುದ್ದಿ ಇರುವುದೆಂದು ಹೇಳಿದೆಯಲ್ಲ? ಹೌದು ಮಗಳೇ. ಅದರ ವಿಚಾರವನ್ನು ತಿಳಿಸಿರಿ ಮುನಿಪ. ಇಷ್ಟೇ ಎನ್ನ ಭಿನ್ನಪ. ಅಮ್ಮ ದುರ್ಗದಾನಂದನೇ, ಸ್ವಾಮಿ ನಾರದರೆ, ನಾನೊಂದು ಮಾತನ್ನು ಕೇಳುತ್ತೇನೆ, ಅದನ್ನು ನೀನು ತಪ್ಪದೆ ನಡೆಸಿಕೊಡುವೆನೆಂದು ವಚನ ಕೊಟ್ಟರೆ ಮಾತ್ರ ಅದನ್ನು ಕೇಳುವುದಕ್ಕೆ ಸಾಧ್ಯ. ಮಗಳೇ, ಸ್ವಾಮಿ ನಾರದರೆ, ನಾನು ಹೇಳುವುದೇನೆಂದರೆ ಅದು ಏನು ಸ್ವಾಮಿ? ಈ ಜೀವನದಲ್ಲಿ ಏನಾದರೂ ದಾನ ಧರ್ಮಗಳು ಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕೆಂದು ಹಿರಿಯರ ಹೇಳಿದ ಮಾತು ನಿಜ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಹೆಚ್ಚಿನ ದಾನವ ಏನೆಂದರೆ ಅದು ಪ್ರಾಣದಾನ. ಅದನ್ನು ನೀನು ನೆರವೇರಿಸುವುದು ನಿಜವಾದರೆ ನಿನಗೆ ಮುಕ್ತಿ ಸಿಗುವುದು ಖಚಿತವಾದ ಮಾತು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಚೆನ್ನಾಗಿ ತಿಳಿಸಮ್ಮ ಧ್ರುಪದಾರಾಯಣ ಕುಮಾರಿ. ಪಂಚಪಾಂಡವರಿಗೆ ನೀನೇ ಪ್ರೀತಿಯ ಸುಂದರಿ. ಸ್ವಾಮಿ ನಾರದರೆ, ಧ್ರುಪದಾನಂದನೇ, ನಾನು ಪ್ರಾಣದಾನವನ್ನು ಮಾಡಬೇಕೆ? ಹೌದು ಮಗಳೇ. ನಿನಗೆ ಮಾತು ಕೊಡಬೇಕೆ? ಹೌದು ಮಗಳೇ. ಮಾತು ಕೊಟ್ಟರೆ ಮಾತ್ರ ಆ ವಿಚಾರವನ್ನು ತಿಳಿಸುವಿರಾ? ಸಾಧ್ಯವೂ ಮಗಳೇ. ಹೇಳುವನು ಕೇಳಿರಿ. ಅದೇನು ಚೆನ್ನಾಗಿ ಹೇಳು ಮಗಳೇ. ಅದೇನು ಚೆನ್ನಾಗಿ ಹೇಳು. ಯಾರಿಗೆ ನಾನು ನನ್ನ ಪ್ರಾಣದಾನವನ್ನು ಮಾಡಬೇಕು? ಇದರ ವಿಚಾರವನ್ನು ತಿಳಿಸಿರಿ ಸ್ವಾಮಿ. ಭಕ್ತ ಜನ ಪ್ರೇಮಿ. ಅಮ್ಮ ಮಗಳೇ, ಸ್ವಾಮಿ ನಾರದರೆ, ಒಂದು ಕ್ಷಣ ಕಾಲ ನಿಲ್ಲು. ನೀನು ಪ್ರಾಣದಾನವಮ್ಮ. ನೀನು ಪ್ರಾಣಿಗೆ ದಾರಿಗೆ ಪ್ರಾಣದಾನ ಮಾಡಬೇಕೆಂದು ನಿನಗೆ ತಿಳಿಸುವೆ. ಎಲ್ಲ ಸಾರಥಿ, ಅತಿ ಜಾಗ್ರತೆಯಿಂದ ಹೋಗಿ ಗಯ ಮಹಾರಾಜರನ್ನು ಕರೆದುಕೊಂಡು ಬಾ. ಸಾರಥಿ, ನೀ ಹೋಗೋದಿ ಜಾಗ್ರತೆ. ತಮ್ಮಿಷ್ಟದಂತಾಗಲಿ ತಾತ. ಗಂಧರ್ವರಾಜರೇ, ಈ ದ್ರುಪದಾನಂದನಿಗೆ ನಮಸ್ಕರಿಸು. ರಾಜ ರವಿ ಕೋಟಿ ತೇಜ. ಅಮ್ಮ ಮಗಳೇ, ಹೇಳುವೆನು ಚೆನ್ನಾಗಿ ಕೇಳು.
ಮನುಜೆಯನ್ನು ಬೇಗ ಕುಲದಿಂದೇವೆನ ನಾನೇಗ. ನಡೆದು ಈ ಕಾರ್ಯವೂ ಬೇಗ ತಾಯಿ, ನಡೆದು ಈ ಕಾರ್ಯವೂ ಬೇಗ. ಮಗಳೇ, ಹೇಳುವುದು ಚೆನ್ನಾಗಿ ಕೇಳು. ಮಣಿಪುರದ ಅರಸನ ಮಗನೋ ಈಗಯ ಮಹಾರಾಜನೋ. ಮಣಿಪುರದ ಅರಸನ ಮಗನೋ ಈಗಯ ಮಹಾರಾಜನೋ. ಪುಷ್ಪಕ ವಿಮಾನವನ್ನು ಏರಿ ಹೋಗುವಾಗ ತಾನು. ಮಗಳೇ, ಹೇಳುವುದು ಚೆನ್ನಾಗಿ ಕೇಳು. ಏನು ಸ್ವಾಮಿ? ಪುಷ್ಪಕ ವಿಮಾನವನ್ನು ಏರಿ ಹೋಗುವಾಗ ತಾನು. ಇವನ ಮೂಲ ಹರಿಯ ಕೈಯಲ್ಲಿ ಬಿಟ್ಟಿರು ಇನ್ನೋ. ನಾಳೆ ತಮ್ಮನುಡೆಯನ್ನು ಬೇಗ ಕುಲದಿ ಬೆಳೆದ ನಾನೇಗ. ನಡೆಸುವುದಿ ಕಾರ್ಯವೂ ಬೇಗ ತಾಯಿ, ನಡೆಸುವುದಿ ಕಾರ್ಯವೂ ಬೇಗ ತಾಯಿ, ನಡೆಸುವುದಿ ಕಾರ್ಯವೂ ಬೇಗ. ಅಮ್ಮ ಧ್ರುಪದಾನಂದನೇ, ಸ್ವಾಮಿ ನಾರದರೆ, ನೀನು ಪ್ರಾಣದಾನವು ಮಾಡಬೇಕಾಗಿರುವುದು ಇವನಿಗೆ. ಇವನು ಧಾರೆಂದರೆ ಯಾರು ಸ್ವಾಮಿ? ಮಣಿಪುರದ ದೇಶದ ಅರಸನಾದ ಮಣಿವಂತ ಮಹಾರಾಜನ ಪುತ್ರ. ಇವನ ಹೆಸರು ಗಯ ಮಹಾರಾಜನು. ಇವನು ಪುಷ್ಪಕ ವಿಮಾನವು ಏರಿ ಹೋಗುತ್ತಿರುವ ಕಾಲದಲ್ಲಿ ತನ್ನ ಬಾಯಿ ಒಳಗೆ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದಾಗ ಇವನು ಉಗುಳಿದಂತಹ ತಾಂಬೂಲವು ನದಿಯಲ್ಲಿ ಶ್ರೀಕೃಷ್ಣ ಹಾರ್ಗೆ ಕೊಡುವ ಶ್ರೀಕೃಷ್ಣನ ಕೈಯಲ್ಲಿ ಬಿದ್ದ ಕಾರಣ ಆ ಶ್ರೀಕೃಷ್ಣನು ಕೋಪಿತನಾಗಿ ನಾಳೆ ಸೂರ್ಯ ಅಸ್ತಮಯವಾಗುವುದರೊಳಗಾಗಿ ಇವನ ಶಿರವನ್ನು ತೆಗೆಯುವನೆಂದು ಶಾಪವನ್ನು ಕೊಟ್ಟಿರುವನು. ತಿಳಿಯುತ್ತೆ ನಮ್ಮ ದ್ರುಪದಾನಂದನೇ, ನಾನಿನ್ನು ತೆರಳುತ್ತೇನೆ ಬೇಗನೆ. ಓ ಮಾತೆ, ಗಂಧರ್ವನೇ, ನನ್ನ ಕಷ್ಟವು ಏನಂತ ಹೇಳಲಿ. ನನಗೆ ಬಂದ ಬದುಕಿರುವ ಈ ಪತ್ತಿನ ಸುದ್ದಿಯನ್ನು ಹೇಳಲಿ. ನನಗೆ ಪ್ರಾಣದಾನವ ಮಾಡಿ ಈ ಶಾಪದಿಂದ ಪಾರ ಮಾಡಿ ಎನ್ನನ್ನು ಉದ್ಧರಿಸಿ ಮಾತೆ. ಆ ಶ್ರೀಕೃಷ್ಣ ಪರಮಾತ್ಮನ ಕೊಟ್ಟಿರುವ ಶಾಪವು ಈಗ ಎನ್ನ ಪ್ರಾಣವನ್ನು ನಿನ್ನ ಕೈಯಲ್ಲಿರುವುದು. ನಮ್ಮ ಪತಿಯಾಗಲಿ ಪಾತ್ರನನ್ನು ಬಿಟ್ಟರೆ ಶ್ರೀಮನ್ನಾರಾಯಣ ಸಂಗಡ ಯುದ್ಧ ಮಾಡಿ ಜಯಿಸುವ ಈರರು ಈ ತ್ರಿಲೋಕಗಳು ದಾರಿಲೆಂದು ತಿಳಿದು ನಾನು ನಿಮ್ಮಲ್ಲಿಗೆ ಬಂದಿರುವನು ಜನರೇ. ಎತ್ತ ಮಾತೆ ಎಂದು ತಿಳಿದು ಪತಿನಿಂದ ನಡೆಸಿಕೊಳ್ಳುತ್ತ ಬಾಳುವನ ಮಾತೆ. ನನ್ನ ಕಂದನಾಗಿ ನನ್ನ ಪಾದ ಸಂಬಂಧಿಕ ನಾನು ಗಂಧರ್ವನೇ, ಈ ಜಗತ್ತಿನಲ್ಲಿ ಪಾಂಡವ ತಿಲಕ ವಂಶರಾದ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳೇ ಎನ್ನ ಪತಿದೇವರುಗಳು. ಜನ್ಮಾಂತರಕ್ಕೂ ಕಾಲ ವೈರಿಗಳಾದ ಕೌರವರನ್ನು ಧಾರಾದರ ಬಂಧನದಲ್ಲಿಟ್ಟಾಗ ವೈರಿಗಳು ಎನ್ನದೆ ಅವರನ್ನು ಸಂರಕ್ಷಣೆ ಮಾಡುತ್ತಿರುವರು. ಅಂತವರನ್ನೇ ಕಾಪಾಡುತ್ತಿರುವಾಗ ನಿನ್ನಂತಹ ಭಕ್ತನನ್ನು ಮರೆಯುವುದು ಉಂಟೆ. ನಿನ್ನ ಇಷ್ಟದಂತೆ ನಿನ್ನ ಪ್ರಾಣದಾನವನ್ನು ಮಾಡಿಸಲು ಕಂಡೆಯ ಗಂಧರ್ವರಾಜನೇ. ಓ ಎನ್ನ ಎತ್ತ ಮಾತೆ, ನಿನ್ನ ಋಣವನ್ನು ನಾನೆಂದ ತೀರದಲ್ಲಿ ಆಟ ಮಾಡುವಾತ ಕೂತಿಗೆ ಶಾಂತಿ ಪಾಠವನ್ನು ಹೇಳಿಕೊಟ್ಟವ ಎತ್ತಮ್ಮಳಂತ ಎನಗ ಅಕ್ಕರಿಸಿ ತೋರಿ ಬದು ನೋಡಿದರೆ ಎಂದು ನನ್ನ ತಾಯಿ ಉದರದಲ್ಲಿ ಉಬ್ಬವುದಂತೆ ಆನಂದ ಮಾತುಗಳು ನನ್ನ ಕಣ್ಣಿನಲ್ಲಿ ತುಂಬಿರುತ್ತದೆ. ಅಹೋ ಮಾತೆ, ಆತಿನಂತೆ ಬಿದ್ದು ಜೀವಿಸುವುದಕ್ಕಿಂತ ಬುದ್ಧಿವಂತಳಾದ ನಿನ್ನಂತ ತಾಯಿ ಉದರದಲ್ಲಿ ಜನಿಸಿ ಮೂರೇ ದಿವಸ ಮಾಡಬೇಕೆನಿಸಿತು. ಅಹೋ ಜನನೇ, ಏಕಾದರ ಮಾಡಿ ಎನ್ನ ಪ್ರಾಣವನ್ನು ಕಾಪಾಡು ಕಂಡಿಯ ಜನನೇ, ಸೌಖ್ಯಪದಾವಿನೇ. ಇನ್ನಾಗಲೇ ಗಂಧರ್ವನೇ, ಕಲಿಪಾತ್ಮರೇ, ಪತಿವ್ರತೆಯಾದ ದ್ರೌಪದಿಗೆ ಶಿರವೇದನೆಯು ಉಂಟಾಗಿದೆ.
ಬೇಗನೆ ಬಂದು ನಿವಾರಿಸು ಪಾರ್ಥ ದುರದೊಳದಿ ಸಮರ್ಥ. ಹೊಳಿರೈ ಸಾರಥಿ ಇದೇನು ಆಶ್ಚರ್ಯ, ಹಾ ಹೊಳಿರೈ ಸಾರಥಿ ಇದೇನು ಆಶ್ಚರ್ಯ. ಹಾ ಎಲ್ಲ ಕಾಂತೆಯಾದ ದೃಪದ ನಂದನೆಯ ಶಿರಭೇದನಾಗಿದೆಂದು ಆಕಾಶವಾಣಿ ನುಡಿದಿದ್ದು ನಿಜವೇ? ಅಯ್ಯೋ, ಇದಕ್ಕೆ ನಾನು ಮಾಡಲಿ, ಈ ದ್ರವದ ನಂದನ ನಾನು ಹೇಗೆ ಕಾಪಾಡಿಕೊಳ್ಳಲಿ ನನಗೂ ತಿಳಿದಾಗಿದೆ. ಉಲ್ಲಲೋಚನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಶಾಂತಿ ಮಿತ್ರ ಪರಮಾತ್ಮನಿಗೆ ಎಲ್ಲ ಪ್ರೀತಿ ಮಾಡಿದ್ಯಾರ? ದೃಪದ ನಂದನಂ ಶಿರಭೇದನಂ ಕೂಗು ಕೇಳಿಸಲಿಲ್ಲವೇ ಹೀಗೆ? ಅಯ್ಯೋ, ಎನ್ನಂ ನೆನೆದು ದೃಪದ ನಂದನಂ ಎಷ್ಟು ಪರಿತಾಪಿಸಲು ಏನು? ಎಲ್ಲಾ ಸಾರಥಿ ದೇವ ಅತಿ ಜಾಗೃತಿಯಿಂದ ದ್ರೌಪದಿ ಸೊಳಕ ರಥವನ್ನು ಬಿಡುವಂತನಾಗ ಸಾರಥಿ, ಹೋಗಲಿ ನಡಿ, ಅತಿ ಜಾಗೃತಿ. ಹಾಗೆ ದೃಪದ ನಂದನೆ ಹೇಳಾಗಿದೆ ನಿನಗೆ, ಎಲ್ಲ ಸತಿಗಳಿಗೆ ಶಿರಭೇದನ ಹಾಕಿದೆಂದು ಆಕಾಶವಾಣಿ ನುಡಿದು ತಿಳಿಸವೇ? ನಾನೇನು ಮಾಡಲಿ, ನಿನ್ನ ಶಿರವನ್ನು ಕಡಿಮೆ ಮಾಡಲಿ ಅನ್ನೋದಂತದೆ. ನೀನಿಲ್ಲದೆ ತೊಡೆದ ಎಲ್ಲ ಪ್ರಾಣವು ನಿಲ್ಲದು, ನಿನ್ನನ್ನು ಆಗಲಿ ಈ ಕ್ಷಣ ಮಾತ್ರ ನಾನು ಈ ಭೂಮಿಯಲ್ಲಿ ಜೀವಿಸಲಾರೇನು. ಈ ಮಾತು ಮಾತ್ರ ಸಹಜವೆಂದು ತಿಳಿ ರಮಣೆ, ನೀನಿಲ್ಲದೆ ಜೀವಿಸಲಾರೆ. ವಲ್ಲಭ, ನನ್ನ ವೇದನೆಯ ಕೂಗು ಕೇಳಿ ಇಲ್ಲಿಗೆ ಬಂದೆಯಾ? ಹೌದು ಸುಂದರಿ. ಅವರನೇ, ಮಹಮ್ಮನವರೇ, ನನ್ನ ಚಿಂತೆಯನ್ನು ಪರಿಹರಿಸುವೆಯಾ? ಹೌದು ಕಾಂತೆ. ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪ್ರಾಣೇಶ ನಿನ್ನ ಏನಂದು ಹೇಳಲಿ ಮನವೇ ದರೆಯ ಅದೇನು ಚೆನ್ನ ಹೇಳು ಕಾಂತೆ. ಏನಂದು ಹೇಳಲಿ ಮನವೇ ದರೆಯ ಕಾಣಸತಿ. ಎನಗೊದಗಿ ಬಂದರವ ಕಷ್ಟವನ್ನು ಪರಿಹರಿಸುವೆನೆಂದು ಎನಗವನ್ನು ಆಣೆ ಭಾಷೆಯನ್ನು ಮಾಡಿದರೆ ನಿನಗೆ ಆ ವಿಚಾರವನ್ನು ತಿಳಿಸುವೆನು. ಹ. ನನ್ನ ದುಃಖದ ವೇದನೆಯನ್ನು ಏನೊಂದು ಹೇಳಲಿ ರಮಣ, ಸನ್ಮೋಹನ ಭರಣ. ಹೇ ಪ್ರಾಣಕಾಂತೆ, ಬಿಡು ನಿನ್ನ ಮನಸ್ಸಿನ ಚಿಂತೆ. ಕುಂತಿ ಸುತರಾಜ ಪಂಚ ಪಾಂಡವರೆಂಬ ತೈಲ ಕಳಸ ಧವಳ ಬಟ್ಟೆಗೂಡೆ ಸಂಸಾರ ಎಂಬ ಸಾಗರದ ಜ್ಯೋತಿಯನ್ನು ಪ್ರಜ್ವಲಿಸಿ ಪಾಂಡವರ ಮನೆಯೆಂಬ ಮಂದಾರದ ಸುಖ ಎಂಬ ಸುಪ್ಪತ್ತಿಯ ಹತ್ತಿದ ನಾರೇ ಇಂಥದಕ್ಕೆ ಮತ್ತು ಶಿರವೇದನ ಐದರೆ. ಹಾಗೇ ಸುಂದರ, ಇಂದಿನ ದಿನ ಧವಳ ನಿನಗೆ ಯಾವ ಕಾರಣದಿಂದ ವೇದನೆ ಕಾಡುತ್ತದೆ? ನಿನಗೆ ಬಂದ ಕಂಟಕವನ್ನು ದೂರ ಮಾಡದಿದ್ರೆ
ಸತಿಯನೆಂದು ಬಿರುದಾಂಕಿತನಾದ ಕಲಿಪಾರ್ಥನ ಸತಿಯಾಗಿ ಚಿಂತಿಸುತ್ತರವಲ್ಲ ದ್ರುಪದನೆಂದರೆ ಅದು ಯಾವುದು ಸುಂದರಿ ಹೇಳಿವನೇ ಕೇಳು. ಅದೇನು ತನ್ನ ಹೇಳಕಂತೆ ಓ ನನ್ನ ಪ್ರಾಣಪತಿ ಕಥೆಯಲ್ಲಿ ನಿನಗೇಕೆ? ಓ ನನ್ನ ಪ್ರಾಣಪತಿ ಕಥೆಯೊಳಗೆ ನಿನಗೆಂತ ಬಲು ಪ್ರೀತಿ. ಸುಂದರ, ಹೇ ಸುಂದರಿ ಈ ಸತಿಯ ಮೇಲೆ ನಿನಗೆ ಎಂತಹ ಪ್ರೀತಿ ಇರುವುದು? ಹೌದು ಸುಂದರಿ. ನಿನ್ನಂತ ಪತಿಯನ್ನು ಪಡೆದಿದ್ದೇ ನನ್ನ ದೈವವೇ ಸರಿ. ಹ ಈ ಎಲ್ಲ ಮನದ ವೇದೆಯನ್ನು ನೀನು ಪರಿಹರಿಸುವೆನೆಂದು ಹೇಳಿದೆಯಲ್ಲ, ಇಷ್ಟೇ ಎನ್ನ ಮನಸ್ಸಿಗೆ ಸಂತೋಷವಾಯಿತು ರಮಣ. ಸನ್ಮೋಹನ ಬರಣ. ಆಹೇ ಪಂಚ ಪಾಂಡವರೆಂಬ ಪಟ್ಟದ ರಾಣಿಯಾದ ದ್ರೌಪದಿ, ನಿನಗೆ ಬಂದೊದಗಿದ ಸಂಕಟವನ್ನು ದೂರ ಮಾಡಲೆಂದು ವಚನ ಕೊಟ್ಟನ ಮಾತ್ರ ನಿನಗೆ ಹೇಳಬೇಕಂತ ಹೇಳಲಿಲ್ಲ. ಅಯ್ಯೇ ಸುಂದರಿ, ಸುಂದರ, ಇಂದಕ್ಕೆ ಎಲ್ಲ ತಾಯಿಯಾದ ಕುಂತಿದೇವಿ ಗಜಗೌರಿ ರಥವನ್ನು ಮಾಡಲೆಂದು ನಮ್ಮ ಹಿರಿಯವರನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಸಕನಾದ ಕಲ್ಲೇಶ್ವರ ಅಂತಃಕರಣ ಇಂದ ಸೂರಲೋಕಕ್ಕೆ ಶರಮ ಓಡಿ ಸೋಪಾನ ಮಾಡಿ ತಂದೆಯಾದ ದೇವೇಂದ್ರಲಿಂದ ಕಾಮಧೇನು ಕಲ್ಲು ವೃಕ್ಷ ಚಿಂತಾಮಣಿ ವಸ್ತುಗಳಮ್ಮ ತಂದ ಕಲಿಪಾರ್ಥ ನಮ್ಮ ಮಹಾತ್ಮಗಳಿಗೆ ಮಾತು ತಪ್ಪುಗಳಂತ ದಿಟ್ಟವಾದ ಭಾಷೆ ಕೊಡುವುದೆಂತ ಮಾತನಾಡಿದೆ. ಸುಂದರೇ, ಸುಂದರ, ಬಾಪು ಬಾಪುರಿಗೆಲ್ಲ ಮೇಲೆ ನಿನಗೆ ನಂಬಿಕೆ ಬಾರಲಿದ್ದರೆ ಇಡೀ ಕುಟುಂಬ ಸಂಪದವನ್ನು ತೆಗೆರೆ. ಅದೇ ರಮಣೆ, ಎಲ್ಲ ಜನಕನಾದ ಪಾಂಡುರಾಯನ ಪಾದದಾಣೆ, ಎಲ್ಲ ಎತ್ತ ಮಾತೆಯಾದ ಕುಂತಿದೇವಿ ಪಾದದಾಣೆ, ಶ್ರೀ ಗುರು ಸೋಮಲಿಂಗೇಶ್ವರ ಪಾದದಾಣೆ ಮಿಗಿಲಾಗಿ ಈ ಜಗತ್ತಿನ ಪ್ರಜ್ವಲಿಸಿ ಸೂರ್ಯಚಂದ್ರ ಸಾಕ್ಷಿಯಾಗಿ ಸಕಲ ಇಷ್ಟವರ್ತನ ನಡೆಸಿಕೊಡುವ ಎಲ್ಲ ಋತುಗಳಾದ ಶ್ರೀಕೃಷ್ಣ ಪಾದದಾಣೆ, ನಿನಗೆ ಬಂದ ಕಂಟಕವನ್ನು ದೂರ ಮಾಡಲಿದ್ರೆ ಕಂಡುಗಲಿ ದಾಂಡೀವಿ ಎಂದು ಸಾರ್ಥಕವೇನು? ನಿನ್ನ ಜನಕನಾದ ತ್ರಿಪದ ರಾಯನು ನಿರೂಪಿಸಿದ ಮತ್ತ ಯಂತ್ರವನ್ನು ಬೇಯಿಸಿದೆ ಕಲಿ ಭಾರತನನ್ನು ನಾಮ ಬಿದ್ದು ಸಾರ್ಥಕವೇನು? ಮಂದಗಮಲೆ ಇಡೀ ಕೊಡವ ಶಬ್ದವನ್ನು ಬೇಗನೆ. ಶ್ರೀಕಾಂತಿ, ನಡೆಸಿಕೊಡುವೆನೆಂದು ಎಲ್ಲ ಆ ವಿಚಾರವನ್ನು ಹೇಳಿದ್ದೀನಿ. ಹ ಕಂದರುವ ದೊರೆಯಾಗಿ ಮೆರೆಯುವ ಗಜ ಮಹಾರಾಜ, ಕಂದರುವ ದೊರೆಯಾಗಿ ಮೆರೆಯುವ ಗಜ ಮಹಾರಾಜ, ಅರಿಯಾದ ಅಪರಾಧಿತನಾಗಿರುವನು, ಅರಿಯಾದ ಅಪರಾಧಿತನಾಗಿರುವನು, ಶ್ರೀಕೃಷ್ಣ ಶಪಥವನು ನಿನ್ನಲಿ ಏನೊಂದು ಹೇಳಲಿ ಎನ್ನುವುದರೆ ತನೆಯ ಇನಿಯ ಇನಿಯ ಸುಪತಿಯ. ಸುಂದರ, ಹೇ ಸುಂದರಿ, ಗಂಧರ್ವ ದೊರೆಯಾಗಿ ಮೆರೆಯುತ್ತಿರುವ ಆ ಗಯ ಮಹಾರಾಜನು ಪುಷ್ಪಕ ವಿಮಾನವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ತಾನು ಹಾಕಿಕೊಂಡಿರುವ ತಾಂಬಲವನ್ನು ಕೆಳಗೆ ಹೊಗಳಿದ ಕಾರಣ ಹ ಸಮುದ್ರದಲ್ಲಿ ಹತ್ತಿಕೊಡುವ ಶ್ರೀಕೃಷ್ಣನ ಕೈಯಲ್ಲಿ ಬಿದ್ದ ತಾಂಬೂಲವನ್ನು ನೋಡಿ ನಾಳೆ ಸೂರ್ಯ ಅದ ಉಸ್ತವಾಗುವುದರೊಳಗಾಗಿ ಶಿರ ತೆಗೆಯುವೆನೆಂದು ಶಪಥವನ್ನು
ಹ ಆದ್ದರಿಂದ ಗಯ ಮಹಾರಾಜನು ಮತ್ತು ನಾರದರು ಬಂದು ನನ್ನಲ್ಲಿ ಆಣ ಭಾಷೆಯನ್ನು ತೆಗೆದುಕೊಂಡು ಹೋದರು. ಹ ಗಯ ಮಹಾರಾಜನನ್ನು ನೀನು ಸಂರಕ್ಷಣೆ ಮಾಡಬೇಕು ಪತಿರಾಯ, ತೀರಿಸೋ ಸತಿಯ ಬಯಕೆಯ. ಹೇ ಊಟ ರಾಜಮುಖಿಯಾದ ಮಡಿದಿ ಮಾಡ ನಿಲ್ಲ ಮಾತಿನ ಸಂಶಯವೇನಿಗೆ ಅರ್ಥವಾಗಲಿಲ್ಲ. ಹೇ ಸುಂದರ, ನಮ್ಮ ಹಾಕ್ರದ ನಾದ ಧರ್ಮರಾಜನು ನಮಗೆ ನಾದ್ರು ವಿಪತ್ತಿನ ಕಾಲ ಬಂದೊದಗಿದರೆ ಸ್ವಲ್ಪ ಬಾದರೂ ಹಂಜದೆ ಹಳಕದೆ ಇನ್ನು ಸರಿಯದೆ ತಾನು ಯುದ್ಧ ಮಾಡಲಿತ್ರ ಭೀಮ ಸೈನ್ಯ ಮತ್ತು ಕಲಿಪಾತ್ರ ಎಂಬ ಮನಸ್ಸಾನಿಲಿರುವ ತಮ್ಮಂದಿರು ತಿಳಿದು ಯಾರಾದರೂ ಕಷ್ಟಮಂ ದೂರ ಮಾಡುವುದೆಂದು ವಚನ ಕೊಟ್ಟರೆ ಕಷ್ಟಮಂ ಪರಿಹರಿಸಿ ಧರ್ಮಗಳ ಭೂಪಾಲನಿಗೆ ತಮ್ಮಂದಿರ ಸಾರ್ಥಕವೇನು? ಏಕಾಂತೆ ಸರಿ ವೈರಿಗ ನಮ್ಮ ಕುಲಗಂಟಕನಾದ ಕೌರಲಂಬ ದಟ್ಟೆಗರನು ನಿನಗೆ ಕೊಟ್ಟ ಉಪದ್ರವ ನಿನಗೆ ಅನುಪಿಲ್ಲಬೇಕೆ? ನಮ್ಮನ್ನು ಹೊರಗಿನ ಮನೆ ಒಳಗೆ ಹಾಗೆ ಬೆಂಕಿ ಹಚ್ಚಿದರು. ಕಪಟ ಜೂಜನ್ನಾಡಿ ನಮ್ಮನ್ನು 12 ವರ್ಷ ವನವಾಸಕ್ಕೆ ತಳ್ಳಿದರು. ನಮಗೆ ಕಡುವು ಕಷ್ಟವನ್ನು ಕೊಟ್ಟ ಕುಲದ್ರೋಗಳು ಎಲ್ಲದ ಅವನ ಮಡಿಯಾದ ಭಾನುಮತಿ ಕಡಗಡಲೆ ನುಡಿಗೆ ನಮ್ಮನ್ನು ಕೈ ಮುಗಿದು ಬೇಡಿದಾಗ ಅಣ್ಣನ ಹಾಕಿನೆಯಿಂದ ತಡಮಾಡದ ಹೋಗಿ ಚಿತ್ರಾಸನ ನಮ್ಮ ಗಂಧರ್ವನಿಂದ ಕೈಯಿಂದ ಕಡು ಮೂಳನಾದ ಕೌರ ಬಿಡಿದೆ. ಮಧ್ಯ ಪಾಂಡವ ಎನ್ನಿಟ್ಟಿಗೆ ಬಂದೋದಿಗೆ ಕಷ್ಟವನ್ನು ದೂರ ಮಾಡೋದು ದೊಡ್ಡ ಲೆಕ್ಕ ಮಗನಂದ್ರೆ ಅದೇನು ಕಷ್ಟ ಬೇಡಬೇಕಂದ್ರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿರಕ್ಕೆ ಗಂಧರ್ವ ದೊರೆಯಾಗಿ ಮೆರೆಯುವ ಗಯ ಮಹಾರಾಜ, ಗಂಧರ್ವ ದೊರೆಯಾಗಿ ಮೆರೆಯುವ ಗಯ ಮಹಾರಾಜ, ಮರ್ಯಾದೆ ಅಪರಾಧಿತನಾಗಿರುವನು, ಮರ್ಯಾದೆ ಅಪರಾಧಿತನಾಗಿರುವನು, ಶ್ರೀಕೃಷ್ಣ ಶಪಥವನು ಕೈಗಳು ನಿನ್ನಲಿ ಏನಂತೋ ಹೇಳಲಿ ಎನ ಮನದ ವೇದನೆಯ ನಿನಿಯ ಅಹೇಕಾಂತ. ಏಕಾಂತಿ ಗಂಧರ್ವನಾದ ಗಯ ಮಹಾರಾಜನು ಪುಷ್ಪಕ ವಿಮಾನವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಹ ತಾನು ಹಾಕಿಕೊಂಡ ತಾಂಬೂಲವನ್ನು ಉಗುಳಿದ ಕಾರಣ ಶ್ರೀಕೃಷ್ಣನು ಸಮುದ್ರದಲ್ಲಿ ಅರ್ಘ್ಯ ಕೊಡುವ ಸಮಯದಲ್ಲಿ ಹ ತಾಂಬೂಲವು ಉಗುಳಿದವರ ಶಿರವನ್ನು ತೈಲೇವೆನೆಂದು ಶ್ರೀಕೃಷ್ಣನ ಶಪಥವನ್ನು ಮಾಡಿರುವನು. ಹ ಆದ್ದರಿಂದ ತ್ರಿಲೋಕ ಸಂಚಾರಿಗಳಾದ ನಾರದರು ಮತ್ತು ಗಯ ಮಹಾರಾಜನು ಬಂದು ನನ್ನಲ್ಲಿ ಆಣ ಭಾಷೆಯನ್ನು ತೆಗೆದುಕೊಂಡರು. ಹ ಈ ನಿರ್ಧಾರಕ್ಕೆ ನಾನು ಆಣೆ ಭಾಷೆಯನ್ನು ಕೊಟ್ಟು ಸಂರಕ್ಷಣೆ ಮಾಡುವೆನೆಂದು ವಚನವನ್ನು ಕೊಟ್ಟಿರುವೆನು. ಆದ್ದರಿಂದ ನೀನು ಗಯ ಮಹಾರಾಜನನ್ನು ಕಾಪಾಡಬೇಕು ಪ್ರಾಣೇಶ್ವರ, ನೀನೇ ಎನ್ನ ಭಾಗ್ಯೇಶ್ವರ. ಹೇ ಕಾಂತೆ, ಎಂಥ ಕೆಲಸವನ್ನ ಮಾಡಿಕೊಂತೆ. ಜಡಜಾಕ್ಷನಾದ ಶ್ರೀಕೃಷ್ಣ ಪ್ರಿಯನಾದ ನಾನಾದನ ಯುದ್ಧವನ್ನು ಮಾಡದಂದರೆ ಅಯ್ಯೋ ಈ ಜಗತ್ತವೇ ತೆಳಗಳಾಗ ಸಮ್ಮತಿ. ಸಮುದ್ರದಲ್ಲಿನ ಮೀನು ನೀರು ಬಿಟ್ಟು ಹೊರ ಬರುವುದುಂಟೆ, ಹರಗೋಲನ್ನು ಅಂಬಿಗಿನ ಬಿಟ್ಟು ಹೊರ ಬಂದರೆ ಹರಗೋಲನ ಮುಂದೆ ಸಾವುದುಂಟೆ. ಎತ್ತ ಮಾತೆ ಮಲ ಉಳದ ಶಿಶು ಬದುಕುದುಂಟೆ. ಏಕಾಂತೆ ನಿಶ್ಚಿಂತನಾದ ಲಕ್ಷ್ಮೀಕಾಂತ ಸರಿಗಾಳುವ ಮಾಡಿದರೆ ದುರ್ಲಕ್ಷಣ ತೋರುದುಂಟೆ. ಅಯ್ಯೋ ಪುಲ್ಲಲೋಚನ ನೆನೆಸಿಕೊಂಡರೆ ಎಲ್ಲ ಹೃದಯದ ಜಠರ ಧೋಳು ಮುಕ್ಕುವ ಸೋಕಾಗಲಿ ತನ್ನಿಂದ ತಾನು ಪ್ರಚರಿಸಿ ಹೊರಕ್ಕುವುದು. ಇಂದ್ರ ಕೀಳಾತ್ರಿಯೋಳ ತಂದ್ರಾದ ನೊಡನೆ ಬಂದೂರದ ಕಾಳಗ ಮಾಡಿದರೆ ಎಲ್ಲ ಮನಸ್ಸು ಕಿಂಚಿತ್ತಾದರೂ ಕಷ್ಟವೆನಿಸಲಿಲ್ಲ.
ಎನ್ನಂತ ರಂಗದ ಮಲಯ ಮಾರುತನಂತಿರುವ ಅಂಬುಜಾಕ್ಷನ ಮೇಲೆ ಯುದ್ಧ ಮಾಡುವುದೆಂದರೆ ಅಯ್ಯೋ ಎನ್ನ ಕರ್ಮವು ಎಷ್ಟೆಂದು ಹೇಳಲಿ. ಹಾಗೆಯೇ ಅಲ್ಲವೇ ಶ್ರೀಕೃಷ್ಣನೊಡನೆ ಸುತ್ತಿದ ಯುದ್ಧದ ಬದಲಾಗಿದೆ. ಗಂಧರ್ವನಾದ ಗಯಮಾರುತ ಎನ್ನ ಪ್ರಾಣವನ್ನು ಕೇಳಿದರೆ ನಿಸ್ಸಂಚಕೋಚವಾಗಿ ಅರ್ಪಿಸುತ್ತನೋ. ಅಜ್ಞಾನವನ್ನು ಅಳಿಸುವ ಸುಜ್ಞಾನಿಯಾದ ಮುರಹರ ನನ್ನಲ್ಲೇ ಒಡೆ ಹತ್ತಿತಲ್ಲೋ ನನ್ನ ಬಾಲ್ಯ ಬಲತ್ಕಾರ. ತ್ರಿಭುವನಗಳೋಳು ಎನಗೆ ಸರಿಸಾಟವಿಲ್ಲವೆಂದು ಗರ್ಜಿಸುತ್ತಿರುವ ಎನ್ನೆಯ ಶಕ್ತಿಯ ಸಾಮರ್ಥ್ಯಕ ಶನಿರಾಯನ್ ತೊಡಗಿರೆ ರಾಜಜಗಾತನಾದ ಲಕ್ಷ್ಮೀಕಾಂತ ನನ್ನಲ್ಲೇ ಸರಿವರಿಯಾಗಿ ನಿನ್ನಡಿಗೆ ತಂದಿದೆಯಲ್ಲೋ ಭಗವಂತ. ಅಯ್ಯೋ ಹರ ಹರ ಮೋಸವಾಯಿತೋ ನಗದರಳೆ, ಇದಕ್ಕೆ ನೀನೇ ದಾರಿಯನ್ನು ತೋರು ಮುರಹರ. ಪಂಚಪಾಂಡವರಿಗೆ ನೀನೇ ಪ್ರಾಣದಾರ. ಕಾಂತ ಹೇಳವನೆ ಕೇಳು. ಅದೇನು ಚೆನ್ನಾಗಿ ಕಾಂತೆ. ಪತಿಯೇ ಸೈರಿಸೋ ಪಾಪ ನಿನ್ನ ಸತಿಯಲಿ ತರವೇ ಕೋಪ ಸೈರಿಸೋ ಈ ತಾಪ. ಪತಿಯೇ ಸೈರಿಸೋ ಪಾಪ ನಿನ್ನ ಸತಿಯಲಿ ತರವೇ ಕೋಪ ಸೈರಿಸೋ ಈ ತಾಪ. ನಾರದ ಮುನಿಯೋ ತನ್ನಯ ಕಾರ್ಯ ಕೈದ ಕಾರ್ಯಕ್ಕೆ ಮಾಡಿದವು ಫಲ. ನಾರದ ಮುನಿಯ ತನ್ನಯ ಕಾರ್ಯ ಕೈದ ಪರಿಹಾರ ಕೈ ಕಾರ್ಯ ವರ ಮುನಿರಾಯ ತೋರಿದ ಕರುಣೆಯ ವರ ಮುಕ್ತಿಯು ನನಗೆ ತೋರುವ ಪರಿಯ ತಿಳಿಸಿದ ನೋಯಿನಿಯ ಏನೋ ತಿಳಿಸಿದ ರೋಹಿಣಿಯ ಏನೋ ನುಡಿಯ. ಪತಿಯೇ ಸೈರಿಸೋ ಕೋಪ ನಿನ್ನ ಸತಿಯಲಿ ತರವೇ ಕೋಪ ಸೈರಿಸೋ ಈ ತಾಪ. ನಾರದ ಮುನಿಗಳು ಬಂದು ಸಂಧ್ಯಾ ಕಾಲದಲ್ಲಿ ಪ್ರಾಣದಾನವನ್ನು ಮಾಡಬೇಕೆಂದು ಹೇಳಿದ ಕಾರಣಕ್ಕಾಗಿ ನಾನು ಆ ವಿಚಾರವನ್ನು ಅವರಲ್ಲಿ ಕೇಳಲು ಆ ಆಣ ಭಾಷೆಯನ್ನು ತೆಗೆದುಕೊಂಡು ಪ್ರಾಣ ರಕ್ಷಣೆಯನ್ನು ಮಾಡಿ ಎಂದು ಕೇಳಿದರು. ನಾರದರಿಂದ ಇಂತಹ ಉಪಾಯವು ದೊರಕುವುದೆಂದು ನಾನು ತಿಳಿಯದೆ ಮೋಸ ಹೋದೆನು ಹಿರಿಯ. ಹೇಳಲಾರೆನು ಇಂತಹ ವಿಷಯ. ಆಹೇ ಸುಂದರೇ, ಅಜ್ಞಾನವನ್ನು ಅಳಿಸುವ ಸಾರದ ಕಂದನದ ಸಾಡಿ ಕೊರದ ನಾರದರ ಮಾತು ಕೇಳಿ. ಅಯ್ಯೋ ಬಂದತ್ತಿಗೆಲ್ಲೋ ಗುಪ್ಪಿನ ಕಂಟಕದ ವಿನೋದ. ಅಯ್ಯೇ ಪ್ರಿಯೇ, ನಿನಗೆಂಥ ಮಂಕು ಆವರಿಸಿತು. ನಾನೊಂದು ಶ್ಲೋಕವನ್ನು ಹೇಳುವನೋ ಚೆನ್ನಾಗಿ ಕೇಳುವಂತಳಾಗು. ಚೆನ್ನಾಗಿ ಹೇಳು ಪ್ರಿಯ. ಪತಿಂ ಗುರು ಪತಿಂ ದೈವ ಪತಿಂ ಬಂಧು ಜನಾರ್ದನ ಪತಿಂ ದೈವ ಪರನಾರಂ ತಸ್ಮೈ ಪತಿ ಕಾರಣ ಬಂದಾಗೆ. ಅಹೇ ಕಾಂತೆ, ಇದರ ತಾತ್ಪರ್ಯವೇನೆಂದರೆ ಅದೇನು ಪ್ರಿಯ? ಗಂಡನೇ ಗುರು, ಗಂಡನೇ ಬಳಗ, ಗಂಡನೇ ದೇವರೆಂದು ಪಂಚಪತಿ ಸೇವ ನಿರುತ್ತನಾದ ನಿನಗೆ ಹಿಂದಿನ ದಿನದೊಳ ನಾರದ ಮುನಿಯಂದರು ನಿಮ್ಮ ಅಣ್ಣನಾದ ಲಕ್ಷ್ಮೀಕಾಂತನಿಗೆ ನಿನ್ನ ಪತಿಯ ಮಿತ್ರಕ್ಕೆ ಗಳಿಸೆಂದು ಏನು ಹಾರಿಯಿಂದ ನಿನ್ನೊಳ ಘೋರ ಶಬ್ದ ಮಾಡಿಸಿಕೊಂಡು ಎಂತ ಕಷ್ಟ ತಂದೊಡ್ಡಿದ ಕಾಂತೆ ಒಂದೇ ಜನ ಮಾತ್ರ ಮಾಡಿ ನೋಡುವುದರ ಚಿಂತೆ. ಸುಂದರ ಚೆನ್ನಾಗಿ ಕೇಳು. ಅಣ್ಣ ಬುದ್ಧಿಯು ನನಗೆ ಆವರಿಸಿತು ಪ್ರಿಯ, ಕೈಯಾಗೋಯಿತು ಮುನಿಯ ಉಪಾಯ. ಮಂದ ಬುದ್ಧಿಯು ನನಗೆ ಆವರಿಸಿತು ಪ್ರಿಯ,
ನನಗೇನು ಮಂದ ಬುದ್ಧಿ ಆವರಿಸಿತೋ ಏನು? ಹ. ಆ ಮುನಿಯ ಉಪಾಯದಿಂದ ನಾನು ಮೋಸ ಹೋದೆನು. ಹ ಈ ಎನ್ನ ಕಷ್ಟವನ್ನು ಪರಿಹರಿಸುವೆನೆಂದು ನನಗೆ ಆಳ ಭಾಷೆಯನ್ನು ಕೊಟ್ಟೆಯಲ್ಲ. ಈ ನಿನ್ನ ಉಪಕಾರಕ್ಕೆ ನಾನು ಏನು ಹೇಳಲಿ? ಹ ಹೇಗೆ ಮಾಡಬೇಕಂತ ಮಹಾಗುಣವಂತ. ಆಹೇ ಚಟದ ಗಂಧಿಯಾದ ಮಡದಿ ಮಾಡಿದೆ ಗಂಧರ್ವನಾದ ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ನಡೆಸಿದ ಚೇತನವಾಗುತ್ತಿದ್ದರೆ ಒಂದೇ ಕ್ಷಣ ಮಾತ್ರ ಧವಳು ನಿತ್ಯ ಬಂದ ಅಟ್ಟೆ ಬಂದ ದಟ್ಟ ಬರೆದು ದಸ ದಿಟ್ಟ ವಿರಳ ಉದುರುವುದಕ್ಕೆ ಹೆಸರಿಲ್ಲದಂತೆ ಮಾಡಿಬಿಡುವೆ. ಭುಜಬಲ ದಂಡರನ್ನು ಮೆರೆಯುತ್ತಿರುವ ಸರಿದೊರೆಗಳು ತಳ್ಳನಗೊಳಿಸಿ ಒಂದಿನ ಕ್ಷಣಕ್ಕೆ ಈ ಭೂಮಿ ಮೇಲೆ ನಿಲ್ಲಿಸಿ ಓಡಿಸಿ ಕೈಯೇ ನಮ್ಮ ಗಂಧರ್ವಗೆ ಸಂತೋಷದ ಮಹಾದಿಯನ್ನು ತೋರುತ್ತಿದ್ದೆ. ಗುಂಡಿಗೆ ತೋರಿ ಸರಿ ವೈರಗಳ ಮುಖ ರವೀಂದ್ರ ನೇತ್ರನಾದ ನಾರಾಯಣ ಸರಿ ವೈರ್ಯತೆ ತೋರಿದ ಆ ನಾರದಲ್ಲಿ ನಮ್ಮ ಹಿರುವರೆಗೆ ಕಂಡು ಸಹಿಸಲಾರ ಕೆಟ್ಟ ಬುದ್ಧಿಯನ್ನು ತೋರಿ ನಮ್ಮಿಬ್ಬರ ಮಧ್ಯದ ಹಚ್ಚದ ವೈರ ತುಂಬ ವೈಖರಿ ಆಗಿದಾಗ ಧ್ರುಪದಲ್ಲಂದೇನೆ ನಾರದಲ್ಲಿ ಕರೆಸಬೇಕೇ ಕಾಂತೆ. ಹಾಗಾದ್ರೆ ಹೇಳಲಿ. ಅದೇನು ಚೆನ್ನಾಗಿ ಹೇಳ್ಕಂತೆ. ಅದೇನು ಚೆನ್ನಾಗಿ ಹೇಳ್ಕಂತೆ. ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ನಾಟಕ ಮಂದಿರ ಜನರೇ ಸೂತ್ರರ ಬೊಂಬೆಗಳಯ್ಯ ಜನರೇ ಸೂತ್ರರ ಬೊಂಬೆಗಳಯ್ಯ ನೀ ಹಾಡಿಸಿದಂತೆ ಆಡುವರಯ್ಯ ನೀ ಹಾಡಿಸಿದಂತೆ ಆಡುವರಯ್ಯ ಲೀಲಾಮಯನಯು ನೀನೇ ದೇವ ಲೀಲಾಮಯನಯು ನೀನೇ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ 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 ಮಹರ್ಷಿಗಳೇ ನಿನಗೆ ಮಂಗಳವಾಗಲಿ ಪಾತ ದುರಥೋಳ್ಳ ಅತಿ ಸಮರ್ಥ ಆಹೋ ಸ್ವಾಮಿ ನಾರದರೆ
ಪಾರ್ಥ, ಎಂಥ ಕೆಲಸವನ್ನ ಮಾಡಿಕೊಳ್ತೀರಿ? ನನ್ನಂತ ಕೆಲಸ ಮಾಡುವವರು ಯಾರೂ ಇಲ್ಲ. ಕಾರ್ಮಿಳಿಯ ಕಾಲದಲ್ಲಿ ಎಲ್ಲ ಅರಮನೆಗೆ ಹೋಗಿ ದ್ರುಪದನನ್ನ ತಕ್ಕವಂತ ಮಾಡಿ ಕಮಲದವಳ ನೇತ್ರ ಮೇಲೆ ಪಾರ್ಥನ ಸಮರಕ್ಕೆ ಗೈಬೇಕಂತ ಶಪಥ ತೆಗೆದುಕೊಂಡಿರ. ಹೌದು ರಾಜ, ನಿಮಗೆ ನ್ಯಾಯವೇ? ನ್ಯಾಯವು ರಾಜ. ಅಯ್ಯೋ ಕೃಷ್ಣ ಅರ್ಜುನಂದ ಎರಡೇ ದೇವಿ ಮಿತ್ರ ಒಂದೇ ಜೀವನ ಅಂತ ತಿಳಿದ ನೀವು ಹರ್ಷಿತ ಕಂತೇಳಿ ನೋಡುವ ಮುನಿವರಿಯ ಇಲ್ಲಕ್ಕೆ ಮಾಡಿದ ಇಂಥಾನೆಯ ರಿಪುಕುಲೋತ್ಪಟರೆಂಬ ಹೇರು ಕದಂಬಕ್ಕೆ ಎಂಬು ಪಡೆದ ಹೃದಯ ಕುಂಭವೆಂಬಗೆದು ಸಿಂಹದ ಮರಿಯಂತ ಬಿರುದಾಂಕಿತನಾದ ಕಲಿಪಾತ, ಈ ಯುದ್ಧಕ್ಕೆ ನೀನೇ ಸಮರ್ಥ. ಫಲ್ಗುಣ, ಸ್ವಾಮಿ ನಾರದರೆ, ಜಗಜ್ಜೀವ ಜಾಲಾಂಗಗಳಿಗೆ ಸೂತ್ರನಾದ ನಾರಾಯಣನಿಗೆ ತ್ರಿಲೋಕಗಳು ಜೀವನ ಸಾಧಿಸುವ ಸರಿ ವೈರಿಗಳಾದರೂ ಇರುವುದಂ ಕಂಡಿಯ ಧನುಂಜಯ. ಸ್ವಾಮಿ ನಾರದರೆ, ಪುಲ್ಲಲೋಚನಿಗೆ ಸರಿ ಧಾಟಿಯಾಗಿ ಯುದ್ಧ ಮಾಡುವ ಚೂರರೆಂದರೆ ಅದು ಫಲ್ಗುಣನೊಬ್ಬನೇ ಎಂದು ಈ ಲೋಕಕ್ಕೆ ತಿಳಿದ ಸಂಗತಿ. ಆದ ಕಾರಣ ಈ ಯುದ್ಧಕ್ಕೆ ನಿನ್ನನ್ನು ನೇಮಿಸಿ ಅದಕ್ಕೆ ತಕ್ಕ ವ್ಯೂಹ ರಚಿಸಿರುವ ಕಿರೀಟಿ ತಿಳಿದು ನೋಡು ಅದರ ರೀತಿ. ಆಹೋ ಚೈತ್ರಮುಖ ಪುತ್ರನೇ ಕೇಳು, ನಾನು ಹೇಳುವ ವರ್ತನೆ. ಅದೇನು ಚೆನ್ನಾಗಿ ಹೇಳು. ಹಿಂದಕ್ಕೆ ರೋಷ ಭೀಷಣನಾದ ಭೀಷ್ಮನಮ್ಮ ನಮ್ಮ ದಾದನ ಮೊಮ್ಮಕ್ಕಳೇ ಮಮತೆಲ್ಲವೇ ನಮಗೆ ನಾನಾ ರೀತಿಯ ಕಷ್ಟಗಳು ಬೆಸಗಿದನು. ಸಾರಥಿ, ಅಹೋ ನಾರದರೆ, ಪಾರ್ಥ, ಎನ್ನ ತಾತನ ದೇವಂಶರ ವಂಶ ನಿರ್ಮಿಸಿ ಈ ಹಣಭೂಮಿ ಮೇಲೆ ಉಸಿರಾಡದಂತ ನಾಶ ಮಾಡಿದೆ ನಾನು. ಶ್ರೀಕೃಷ್ಣನೊಡನೆ ಯುದ್ಧ ಮಾಡಿ ಕೈಯ ಮಹಾರಾಜನ್ನು ಕಾಪಾಡುವುದು ದೊಡ್ಡದಲ್ಲ. ಇದು ಅಹೋ ನಾರದರೆ, ಎನ್ನ ದೊಡ್ಡನಾದ ಕಮಲಾಕ್ಷಿನ ಯುದ್ಧದ ದುರ್ಲಕ್ಷಣ ನಾನೆಂತ ತೋರಿಸಲಿ. ಇದು ಆ ಸದಳದ ಮಾರುತಿ ಕಾರಣ ವಿಷಯದು. ಆಗೋ ಪಾರ್ಥ, ನಾರದರೆ, ಹೇಳುವೆನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಸ್ವಾಮಿ ನಾರದರೆ. ಕುಂತಿ ಪುತ್ರಾನೇ ಕೇಳು ವಿಜಯಾನೇ, ಕುಂತಿ ಪುತ್ರಾನೇ ಕೇಳು ವಿಜಯಾನೇ, ಮನದೊಳು ಕರುಣೆಯ ತೋರು ಎನ್ನು, ಮನದೊಳು ಕರುಣೆಯ ತೋರು ನೀನು, ಜಯನ ಪ್ರಾಣ ಉಳಿಸೋ ಎನ್ನು, ಜಯನ ಪ್ರಾಣ ಉಳಿಸೋ ನೀನು, ವಿಜಯಾನೇ ಮವ ಮೇರುವುದಿನ್ನು, ವಿಜಯಾನೇ ಮವ ಮೇರುವುದಿನ್ನು, ಠಾರಿಗೂ ಸಾಧ್ಯವಿದೆ, ಇನ್ನು ಠಾರಿಗೂ ಸಾಧ್ಯವಿದೆ. ಅಗೋ ಪಾತ, ಹೇಳುವುದು ಚೆನ್ನಾಗಿ ಹೇಳು. ಏನು ಚೆನ್ನಾಗಿದೆ ಪರಮಾತ್ಮ. ಕುಂತಿ ಪುತ್ರಾನೇ ಕೇಳು ವಿಜಯಾನೇ, ಕುಂತಿ ಪುತ್ರಾನೇ ಕೇಳು ವಿಜಯಾನೇ, ಕೇಳು ವಿಜಯಾನೇ. ಆಗೋ ಕುಂತಿ ಪುತ್ರನಾದ ಕಲಿಪಾರ್ಥನೇ, ಸ್ವಾಮಿ ನಾರದರೆ, ನೀನೇ ಕುಳಿತು ಇಂಥ ಮಾತನ್ನಾಡಿದರೆ ನಮ್ಮಂತ ಕೈಲಾಗದವರು ಗಯ ಮಹಾರಾಜನನ್ನು ಕಾಪಾಡುವುದೆಂತು. ಆಗೋ ಇಂದ್ರನಂದನ, ಸ್ವಾಮಿ ನಾರದರೆ, ಪಾಂಡವ ಪುತ್ರನಾದ ನೀನು ನಡು ಪಾಂಡವ ಧೀರನೆಂದು ತಿಳಿದು ಕಂಗಲಾದ ಗಯನಂ ನಿನ್ನಲ್ಲಿಗೆ ತಂದೊಪ್ಪಿಸಿದನು. ನಿನ್ನಿಂದಾದರೆ ಕಾಪಾಡುವನೆಂದು ವಚನಗಳು, ಇಲ್ಲಲಿದ್ದರೆ ಬ್ರಹ್ಮನು ಬರೆದ ವಿಧಿ ಲಿಖಿತಕ್ಕೆ ಹಾರು ಮಾಡುವುದೇನಿಲ್ಲ. ಕಂಡಿಯ ಪಾತ ದುರದೋಳತಿ ಸಮರ್ಥ. ನನ್ನನ್ನೇ ಅಜ್ಞಾನವನ್ನು ತೊಟ್ಟಿಲ ಕಟ್ಟಿ ಅದರಲ್ಲಿ ರಂಧ್ರವಳ್ಳವನ್ನು ಹಾಕಿ ಏನು ಅರಿಯದ ಹಸುಗೂಸುಗಳನ್ನು ಮೇಲೆ ಹಾಕಿ ಮೇಲೆ ಜಗಳು ಮಾಡಿದರೆ ಒಳಗೆ ರಂಧ್ರ ಮುಳ್ಳು ತಾಕಿದ ಮೇಲೆ ಮುಳ್ಳಿನ ಬದಲಿಗಳಂದರೆ ಅಲಕ್ತ ಬದಲಾದ ಬಾಯಿ ಬರುವುದುಂಟೆ. ಈಗ ನೀವು ಎಲ್ಲ ಮೇಲೆ ಎಸಗಿದ ಕುರ್ತವೂ ಹಾಕಿ ಇರಬಹುದು. ಎಂಜಿವಾದ ಮಾತಿಗೆ ಎಷ್ಟು ತಿಂಸಿರು ಫಲವಿಲ್ಲ. ಈಗ ನಾನೇನು ಮಾಡಿದ ಜಗದೊಡನ್ನು ಲೆಕ್ಕ ಮಾಡಿ ತಪ್ಪುವುದಿಲ್ಲ.
ನಾನೇನು ಯೋಚಿಸಲು ಫಲವಿಲ್ಲ ನಾರದ ತಂದೆಟ್ಟಿದೆಯಲ್ಲೋ ಪಾಡುವ ಪಕ್ಕಿನ ಗಂಟೆಗಳ ವಿನಾದ ಜನಾರ್ದನ ಮಿತ್ರನಾದ ಕಲಿಪಾತ ಸ್ವಾಮಿ ನಾರದರೆ ಮಾತು ಮಾತಿಗೆ ಹೆಣ್ಣನ್ನು ವಿಪತ್ತಿಗೆ ತಳ್ಳಿದರೆಂದು ಜರಿದು ಮಾತನಾಡಬೇಡ. ಹ ಗಯ ಮಹಾರಾಜನನ್ನು ಕಾಪಾಡುವುದು ಕಷ್ಟಕರವಾದ ಸಂಗತಿ. ಆದರೆ ಹ ಪಾಪ ನೀನೇಕೆ ಕಷ್ಟಪಡುವೆ? ಹ ನಾವು ಬಂದ ದಾರಿಯಂ ಸುಂಕವಿಲ್ಲದೆಂದು ತಿಳಿದು ಹ ನಮ್ಮ ದಾರಿಯನ್ನು ಹಿಡಿದುಕೊಂಡು ಹೋಗುತ್ತೇವೆ. ಹ ಅವರವರ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರಗಳು ಜಡಧ್ವೋದ್ಭವನ ಬರದ ಲಿಖಿತಕ್ಕೆ ಧಾರು ಮಾಡುವುದೇನಿದೆ ಕಂಡಿಯ ಪಾರ್ಥ? ನಾವು ಇಲ್ಲಿಗೆ ಬಂದಿದ್ದೇ ವ್ಯರ್ಥ. ಆಹೋ ಸ್ವಾಮಿ ನಾರದರೆ ಪಾರ್ಥ, ಶರಣಂದು ಬಂದವರನ್ನು ಕಾಯ್ದು ಈ ಕಲಿಪಾರ್ಥನೆ ಸರಿದಾರಿಯಾಗಿ ಬಿದ್ದರೆ ಹಾದಿದ್ದು ಹಾಗೆ ಹೋಯಿತು. ಇನ್ನು ಮೇಲೆ ಚಿಂತಿಸುವ ಬರವಿಲ್ಲ. ಬರಲಿ ಆ ಧೈರ್ಯ ಕಾಪಾಡಿಕೊಳ್ಳವೇ, ಆ ನಾರನಿಂದ ಉಳಿಸಿಕೊಳ್ಳವೇ. ಈ ಮಾತು ನಿಜವೆಂದು ನಿಶ್ಚಯಿತವನ್ನ ಕಾಲವನ್ನು ಕಳೆಯಲು ನಾರದರೆ ಭಕ್ತಿ ಸಂಪನ್ನರೇ ಹಾಗೂ ಫಲ್ಗುಣ, ಸ್ವಾಮಿ ನಾರದರೆ ಈಗ ಎನ್ನ ಮನಸ್ಸು ಶಾಂತವಾಗಿದ್ದು ನಾನು 3 ಲೋಕಗಳನ್ನು ಸಂಚರಿಸುವುದು ನಿಲ್ಲಿಸಿ ನಿಮ್ಮ ಹೀರುವರ ಯುದ್ಧವನ್ನು ನೋಡಿ ದೇಶ ಸಂಚಾರ ಮಾಡುತ್ತೇನೆ. ಕಿರೀಟಿ, ತಿಳಿದು ನೋಡು ಅದರ ರೀತಿ. ನಾನಿನ್ನು ತೆರಳುತ್ತೇನೆ ಪಾರ್ಥ. ಫಲ್ಗುಣ, ನಾಳಿನ ಯುದ್ಧದೊಳು ತೋರಿಸಿ ನಿನ್ನ ಕದನ. ಸ್ವಾಮಿ ನಾರದರೆ ಪಾರ್ಥ, ಅತಿ ಜಾಗೃತಿಯಿಂದ ಹೋಗಿ ಬನ್ನಿರಿ ಬ್ರಹ್ಮನಂದನ. ಮಾಡಿ ನಿಮ್ಮ ಪಾದ ಪಾಂಗರಿಗೆ ವಂದನ. ಹರಿಸೋ ಭಕ್ತನ ಗಯ ಮಹಾರಾಜ ಗೋಕುಲ ನಂದನ, ಹರಿಸೋ ಬಂದನ. ಬೇಡವೇ ನಾನಿನ್ನ ಪಾಲು ಮಾಡ ಜಗವನ್ನ, ಗಯ ಮಹಾರಾಜ ಬೇಡವೇ ನಾನಿನ್ನ ಪಾಲು ಮಾಡ ಜಗವನ್ನ. ಗೋಕುಲ ನಂದನ, ಹರಿಸೋ ಬಂದನ. ಬಾಲಕನದಿಗೇನೋ ಮಾವ ಕಂಸನನ್ನ, ಬಾಲಕನದಿಗೇನೋ ಮಾವ ಕಂಸನನ್ನ. ಗಯ ಮಹಾರಾಜ ಲೀಲೆಯಿಂದ ಅದಿನಿ ಪಡೆದ ಕೀರ್ತಿಯನ್ನ, ಲೀಲೆಯಿಂದ ಅದಿನಿಯೇ ಪಡೆದ ಕೀರ್ತಿಯನ್ನ. ಗೋಕುಲ ನಂದನ, ಮನದರಸಿಯ ಮಾತನ್ನು ನಡೆಸಿಕೊಳ್ಳುವೆನೆಂದು ನುಡಿದೆಯ. ಹೌದು ಕಾಂತಿ. ಈ ಸಂತೋಷಕ್ಕಾಗಿ ನರ್ತನವನ್ನು ಮಾಡುವೆನು. ಹ ಪ್ರಿಯ, ಏ ಸುಂದರಿ. ಮಾಡಲೇ? ಹೌದು ಕಾಂತಿ. ಕೇಳುವನು ಕೇಳು. ಸುಂದರ ಎನ್ನಯ ಕನುವನ್ನ ಬಂದಿಸಿ ತೋಳಲಿ ನೀಯನ್ನ. ಮಂದಾಗಿನಿ ಬಾಲಯನ ಬಂದಿಸಿ ತೋಳಲಿ ನೀಯನ್ನ. ಸುಂದರ ಎನ್ನಯ ಕನುವನ್ನ
ಚೆನ್ನಾಗಿ ಹೇಳ್ಕಂತೆ ಕಂಗಾಲಾದ ಗೈನಿಗೆ ಪ್ರಾಣದಾನವನ್ನು ಮಾಡುತ್ತೇನೆಂದು ನನಗೆ ಭರವಸೆಯಾಗುವಂತ ಮಾತು ಕೊಟ್ಟದ್ದಕ್ಕಾಗಿ ನರ್ತನವನ್ನು ಮಾಡಿದನು ನನ್ನ ಬುದ್ಧಿ ಸಂಪನ್ನ. ಆಹೇ ಎನ್ನ ಮನದಲ್ಲಿಸುವ ಮೊದಲು ಮಂದಾರವೇ, ನಿನ್ನ ನಾಟ್ಯ ನರ್ತನ ನೋಡಬೇಕಂದ್ರೆ ನನಗೆ ಬಹಳ ಆನಂದವಾಗಲು ಒಂದು ನರ್ತನ ಬೇಕೆ. ನೀನು ಸಹಸ್ರ ನಾಟ್ಯ ಮಾಡಿ ನಾನು ನೋಡಿಕೊಂಡು ಸಂತೋಷ ಪಡುವುದು ನಾನೇ ಕಾಂತೆ. ನನ್ನ ಮನದ ಬಯಕೆ ಆಗಿರುವುದೇ? ಹೌದು ಕಾಂತೆ. ಪ್ರಿಯ ಹೇಳಿ, ನನ್ನ ಇಚ್ಛೆ ಇರುವುದು ಏನೆಂದು ಕೇಳಿದೆಯಾ? ಹೌದು ಸುಂದರಿ, ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಕಾಂತೆ. ನನ್ನ ಅಲಿನ ಕಾಂತ ನೀನೇ, ನನ್ನ ಬಯಕೆ ಬಲ್ಲೆ ನಿನ್ನ ಮನದ ಬಯಕೆ.
ಕಾಂತೆ? ಎಂದಕ್ಕೆ ಪರಶಿವನಲ್ಲಿ ಹೋಗಿ ಪಾಶುಪದಾಸ್ತ್ರವನ್ನು ಪಡೆದು ಬಂದ ಸಮಯದಲ್ಲಿ ಹ. ಊರ್ವಶಿಯ ನರ್ತನವನ್ನೇಕೆ ನೋಡಲಿಲ್ಲ ರನ್ನ ಬುದ್ಧಿ ಸಂಪನ್ನ. ಹೇ ದ್ರುಪದನಂದನೇ, ನಿನಗೇನು ಹುಚ್ಚ ಆವರಿಸಿದ ಹೇಗೆ? ಎಲ್ಲ ಪಿತನಾದ ದೇವನಂತರ ಯಾರು ಊರ್ವಶಿ ಆದ್ದರಿಂದ ಅಲ್ಲಿಗೇನಾಗಬೇಕು? ಹೇ ರಾಣಿ, ಇದನ್ನರ್ತು ಹಾಗಾದ್ರೆ ಇತ್ತ ಬಾ, ಎನ್ನ ತೊಡೆ ಮೇಲೆ ಕೂಡ ಚಿತ್ತವಿಟ್ಟು ಕೇಳು. ಮಾತೆಯಾದ ಕುಂತಿ ದೇವಿಯ ದೂರ್ವಾಸಿ ಮುನಿಗಳ ಹತ್ರ ನನಗೆ ಮಕ್ಕಳು ಸಂತಾನೊಂದ ಪಾಲಿಸಿಂದ ಬೇಡಿದಾಗ ಆ ಮುನಿವರು ಕೊಟ್ಟು ಮಂತ್ರೋಕ್ತಿಯಿಂದ ಜನಿಸಿದ ಮಕ್ಕಳು ನಾವು. ಮೇಲಾಗಿ ಇಂದ್ರನು ಎನ್ನ ತಂದೆಯ ಸಮಾನ, ಆತನ ಸತಿಯರು ಎಲ್ಲರೂ ನನಗೆ ತಾಯಿಯ ಸಮಾನರು. ಎತ್ತ ತಾಯಿ ಮುತ್ತಿಟ್ಟು ಮೋಹಿಸಲು ಈ ಪ್ರಪಂಚದಲ್ಲಿ ನಾರೇ ಇದನ್ನ ಮಾತನಾಡೇ ಒಯ್ಯಾರೆ.